ಹೇಳ್ತಾ ಇದೀಯ ಭಾರತಿ? ಕಾವೇರಿ ಮದ್ವೆಗೆ ನಿಜವಾಗ್ಲೂ ಒಪ್ಕೊಂಡಿದ್ದಾಳ? ಮಾತಿಗೆ ಮಾತು ಬಂತು. 15ನೇ ತಾರೀಕು ನಿನ್ಗೂ ರಾಜೇಶ್ಗೂ ಮದ್ವೆ ಇದೆಯಲ್ಲ, ಎರಡೆರಡು ಮದ್ವೆ ಹೇಗ್ ಸಾಧ್ಯ ಅಂದ್ರು. ಅದಕ್ಕೆ ನನ್ನ ಮದ್ವೆ ಕ್ಯಾನ್ಸಲ್ ಆದ್ರೂ ಪರವಾಗಿಲ್ಲ, ಅವಳ ಮದ್ವೆ ನಿಲ್ಲಿಸ್ಬೇಡಿ ಅಂದೆ. ನಾನು ಹಾಗೆ ಸ್ವತಂತ್ರ ನಿರ್ಧಾರ ತಗೊಂಡಿದ್ದು ತಪ್ಪು. ಆದ್ರೆ ನನಗೆ ಬೇರೆ ದಾರಿನೇ ಇರಲಿಲ್ಲ. ರತ್ನ ಅತ್ತೆ ಹತ್ತು ಕರೆದು ಭಾರತಿ ಕತ್ತಿಸ್ಕೋದಿಕ್ಕೆ ಹೋಗ್ಬಿಟ್ಟಿದ್ರು. ನನಗ್ ತುಂಬಾ ಭಯ ಆಯ್ತು. ಅವ್ರೇನಾದ್ರೂ ಭಾರತಿನ ಕೊಂದೇ ಬಿಟ್ಟಿದ್ರೆ ನನ್ ಮದ್ವೆಗಿಂತ ಬದುಕಿರೋದು ಮುಖ್ಯ ಅಲ್ವಮ್ಮ? ಅವಳು ಹೆಣ ಬೀಳ್ಸಿ ಅದಕ್ಕೆ 15ನೇ ತಾರೀಕು ಅವಳ ಮದ್ವೆನೇ ನಡೀಲಿ ಅಂತ ಕೇಳ್ಕೊಂಡೆ. ಅಮ್ಮ, ನಾನ್ ತಪ್ಪು ಮಾಡದ್ನ? ಅಯ್ಯೋ ದಡ್ಡಿ, ಇಷ್ಟು ಒಳ್ಳೆ ಕೆಲಸ ಮಾಡಿ ಕಣ್ಣೀರ್ ಹಾಕ್ತಾರ? ನೀನ್ ಹೇಗ್ ಅನ್ಕೊಂಡೆ ನಾನು ಕೋಪ ಮಾಡ್ಕೋತೀನಿ ಅಂತ? ಅಂದ್ರೆ ನಿನ್ ನನ್ನ ಮೇಲೆ ಕೋಪ ಇಲ್ವಾ? ಇಲ್ಲ. ಬಾ ನನ್ ಜೊತೆ. ಮುಂದಿನ ತಿಂಗಳು 15ಕ್ಕೆ ನನ್ನ ಮಗಳ ಮದುವೆ ಆಗಬೇಕು ಅಷ್ಟೇ. ನನ್ನ ಮದುವೆ ನನ್ನಿಷ್ಟ, 15ಕ್ಕೆ ಆಗ್ಬೇಕು. ಊಟ ಹಾಗೆ ಹಾಕೊಂಡು ಮಲ್ಕೊಳ್ಳಿ ತಾಯಿ ಮಗ ಇಬ್ರು. ನಿಮಗೆ ಈ ಮನೆಯಲ್ಲಿ ಅಷ್ಟೇ ಅವಕಾಶ. ಕಾವೇರಿ ಮದ್ವೆ ಬೇಡ ಅಂದ್ಬಿಟ್ರು ರತ್ನ. ಭಾರತಿ, ಭಾರತಿ, ಏನಮ್ಮ? ತಗೋ, ಒಳಗಿಡೋಗು. ರತ್ನ, ರತ್ನ, ಏನತ್ಗೆ? ನೋಡಿದ್ಯಾ ನನ್ ಮಗಳು ಎಂಥ ಕೆಲಸ ಮಾಡ್ಕೊಂಡ್ ಬಂದಿದ್ದಾಳೆ ಗೊತ್ತಾ? ನಿನ್ ಮಗಳ ಮದ್ವೆ ನಿಂತು ಹೋಗಿತ್ತಲ್ಲ, ಅವ್ರ ಮನೆಗೆ ಹೋಗಿ ಮಾತಾಡಿ ಹಠ ಮಾಡಿ ತನ್ನ ಮದ್ವೆ ನಿಂತ್ರು ಪರವಾಗಿಲ್ಲ, ಅವಳ ಮದ್ವೆ ನಡಿಬೇಕು ಅಂತ ಕೇಳ್ಕೊಂಡು ಒಪ್ಪಿಸ್ಬಿಟ್ಟು ಬಂದಿದ್ದಾಳೆ. ಮಗಳನ್ನ ಸೊಸೆ ಮಾಡ್ಕೊಳಕ್ಕೆ ಒಪ್ಕೊಂಡ್ರಂತ? ಕಾವೇರಮ್ಮನವ್ರು ಹೂ ಅಂದ್ರಂತ? ಭಾರತಿ, ನೀನ್ ಮಾಡಿರೋ ಕೆಲ್ಸಕ್ಕೆ ನನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಲ್ಲಮ್ಮ, ನಿನ್ನ ಮದುವೆ ನಿಲ್ಲಿಸ್ಕೊಂಡು ನನ್ನ ಮಗಳ ಮದುವೆ ಮಾಡ್ಸಕ್ ಹೊರಟಿದ್ಯಲ್ಲ, ನಿನ್ ಋಣನ ನಾನು ಹೇಗೆ ತೀರಿಸ್ಲಿ? ಅದ್ಗೆ ಇವಳ
ಅವಳು ನಿನ್ ಮಗಳಲ್ಲ ಅತ್ಗೆ, ನನ್ನ ಮಗಳು ಅನ್ಕೋತೀನಿ. ಭಾರತಿ, ನೀನ್ ಮದ್ವೆ ನಡೆಯುತ್ತಲ್ಲ, ಹಾಗೆಲ್ಲ ಓಡಾಟ ನಂದೇ ಕಣೆ. ನಿನ್ನ ರಾಜೇಶನ್ ಮದ್ವೆ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ನಡೀಲಿ. ನಿನ್ಗೆ ಯಾವುದೇ ತೊಂದರೆ ಆಗ್ಬಾರ್ದು, ನೀನ್ ಚೆನ್ನಾಗಿರ್ಬೇಕು. ನೋಡು, ನಾನು ಹರ್ಸ್ಕೋತಿದ್ದೀನಿ. ನಿನ್ ತೊಂದರೆಗಳೆಲ್ಲ ನನಗ್ ಬರ್ಲಿ. ನೀನು ರಾಜೇಶ 100 ವರ್ಷ ಸುಖವಾಗಿ ಬಾಳ್ಬೇಕು. ನೀನ್ ಬಾಳಂತ ನಾನೇ ಮಾಡ್ತೀನಿ ಕಣೆ. ನೋಡು, ಇದು ನಾನ್ ಕೊಡ್ತಿರೋ ಮಾತು. ಅದ್ಗೆ ನಾನು ಈಗ್ಲೇ ಹೋಗಿ ಕಾವೇರಮ್ಮನವ್ರಿಗೆ ಫೋನ್ ಮಾಡಿ ಬರ್ತೀನಿ. ಹೋಗಿದ್ ಭರತ್ ಭಾರತಿ ಮದ್ವೆನ ಮತ್ತೆ ಶುರು ಮಾಡಿಸೋದಿಕ್ಕೆ ನಾನು ಪ್ರಯತ್ನ ಮಾಡಿದೆ. ಹಾಗೆ ನನ್ನ ಮನೋಜ್ ಮದ್ವೆನ ಶುರು ಮಾಡಿಸೋದಿಕ್ಕೆ ಯಾರು ಇಲ್ವಲ್ಲಕ್ಕ. ಕಡೆಗೆ ರತ್ನ ಅತ್ತೆ ಏನಂತ ಹರ್ಸಿದ್ರು ಗೊತ್ತಾ? ನನ್ಗೂ ರಾಜೇಶ್ಗೂ ಆಗುವ ಮದ್ವೆಗೆ ಯಾವ ಅಡ್ಡಿ ಆತಂಕನೂ ಬರ್ದೇ ಇರ್ಲಿ ಅಂತ. ನಾನ್ ಬಯಸಿದ್ದು ನನ್ಗೆ ಯಾಕೆ ಸಿಗ್ತಿಲ್ಲ ಅಕ್ಕ? ಮನೋಜ ಕಟ್ಟಿರೋ ಈ ತಾಳಿನ ಕುತ್ತಿಗೆಯಲ್ಲಿ ಇಟ್ಕೊಂಡು ಮತ್ತೆ ಆ ರಾಜೇಶ ಕಟ್ಟೋ ತಾಳಿಗೆ ನನ್ ಕುತ್ತಿಗೆನ ಹೇಗೊಡ್ಲಿ? ಇದೇ ತಾಳಿಯಿಂದ ಬಿಗಿದ್ಕೊಂಡು ಉಸಿರು ಬಿಟ್ಬಿಡ್ತೀನಿ ಅಷ್ಟೇ. ಅಮ್ಮ ಅಮ್ಮ ಅಮ್ಮ, ಎಲ್ಲಿದ್ಯಮ್ಮ? ಬಂದೇ ಇರೋ. ಏನಮ್ಮ ಸಂಜನಾ, ಪಾತ್ರೆ ತೊಳಿತಾ ಇದ್ದೆ, ಏನ್ ಹೇಳು? ಆಹಾ, ನೀನು ನಿನ್ನ ಅಳಿಯ ಸರಿಯಾಗಿದ್ದೀರಾ. ಅಳಿಯಂದ್ರ ಹಿಂಗೇನ್ ಮಾಡಿದ್ರು? ಏನ್ ಮಾಡದ್ರ? ಅಕ್ಕನ ಜೊತೆ ಇನ್ನೂ ಅವ್ರ ಮದ್ವೆ ಮಾತುಕತೆ ನಡೀತಿರ್ಬೇಕಾರೇನೆ ಇಡೀ ಊರಿಗೆಲ್ಲ ಸಾರ್ಕೊಂಡ್ ಬಂದಿದ್ದಾರೆ ಗೊತ್ತಾ? ಅಂತ ಅರ್ಜೆಂಟ್ ಏನಿತ್ತು ಅವ್ರಿಗೆ? ನಾನ್ ಕಾಲೇಜ್ಗೆ ಹೋದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ದಾರೆ, ರಾಜೇಶ್ಗೂ ನಿಮ್ಮ ಅಕ್ಕನ್ಗೂ ಮದ್ವೆ ಅಂತೆ ಅಂತ. ನನ್ ಕ್ಲಾಸ್ಗೆ ಹೋದ್ರೆ ಲೆಕ್ಚರರು ಕೇಳ್ತಾ ಇದ್ದಾರೆ, ಕರೆನ್ಸಿ ಹಾಕ್ಸೋಣ ಅಂತ ಅಂಗಡಿಗೆ ಹೋದ್ರೆ ಅವನು ಕೇಳ್ತಾ ಇದ್ದಾನೆ. ತಲೆ ನೆಟ್ಟಿಗಿಲ್ವಂತ ನೀನ್ ಅಳಿಯನ್ಗೆ? ಸಂಜನಾ, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಇಷ್ಟೊಂದು ಕೋಪ ಮಾಡ್ಕೊಳ್ಳೋ ಅಂತದ್ದು ಏನಾಗಿದೆ? ಇವತ್ತಲ್ದೇ ಇದ್ರೆ 4 ದಿನ ತಡವಾಗಾದ್ರೂ ಎಲ್ರಿಗೂ ಗೊತ್ತಾಗ್ತಿತ್ತಲ್ವಾ? ಮದ್ವೆ ಮಾಡ್ಕೋತೀನಿ ಅಂತ ಹೇಳಿದ್ದಾರೆ, ಅದ್ರಲ್ಲಿ ಏನ್ ತಪ್ಪು? ಅಷ್ಟೇ ಹೇಳಿದಿದ್ರೆ ನಾನ್ ಸುಮ್ನಾಗ್ತಿದ್ದೆ. ಇನ್ನು ಏನೇನ್ ಹೇಳಿದ್ದಾರೆ ಗೊತ್ತಾ? ಇನ್ನೇನ್ ಹೇಳಿದ್ದಾರೆ?
ಭಾರತಿ ಅಕ್ಕನ ಮದುವೆ ಆಗೋದಕ್ಕೆ ಲಕ್ಷ ಲಕ್ಷ ವಧುದಕ್ಷಿಣೆ ಕೊಟ್ಟಿದ್ದೀನಿ. ಅವರಪ್ಪ ಜಿಪ್ನ ಆಸೆ ಪೂರ್ಕ ವಧುದಕ್ಷಿಣೆ ಲೆಕ್ಕದಲ್ಲಿ 1 ವರ್ಷಕ್ಕಾಗೋಷ್ಟು ದಿನಸಿಯಿಂದ ಹಿಡಿದು ದಿನ ಹಾಕೊಳ್ಳೋ ಬಟ್ಟೆವರೆಗೂ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಸರಿನಾ ಇದು? ಅಳಿಯಂದ್ರೆ ಯಾಕೆ ಹೀಗೆ ಮಾಡಿದ್ರು? ನನ್ನ ಫ್ರೆಂಡ್ಸ್ ಎಲ್ಲ ನಿಮ್ಮ ಅಕ್ಕನ್ನ ಮದುವೆ ಮಾಡಿ ಕಳಿಸ್ತಿದ್ದೀರಾ ಇಲ್ಲ ಮಾರ್ತಿದ್ದೀರಾ ಅಂತ ಆಡ್ಕೊಂಡ್ರು. ನನ್ಗೆ ಎಷ್ಟು ಅಳು ಬಂತು ಗೊತ್ತಾ? ಇದನ್ನೆಲ್ಲ ಯಾಕೆ ಎಲ್ಲರ ಹತ್ರ ಹೇಳ್ಕೊಂಡು ತಿರುಗಬೇಕು? ನನ್ನೇನ್ ಕೇಳಿದ್ರೆ ನಾನೇನ್ ಹೇಳಿ? ಕರ್ಸು ಅವ್ರನ್ನ, ಬನ್ನಿ ಈಗ್ಲೇ ಅಂತ ಫೋನ್ ಮಾಡು. ಈಗಲೇ ಫೋನ್ ಮಾಡ್ತೀನಿ. ಆ ಮನುಷ್ಯನ್ ಕಂಡ್ರೆ ನಮ್ 3 ಜನಕ್ಕೂ ಇಷ್ಟ ಇಲ್ಲ. ನೀನು ಅಪ್ಪನೇ ಕುಂದಾಡ್ಕೊಂಡು ಅವನಿಗೆ ಮಣೆ ಹಾಕ್ತಿರೋದು. ಸುಮ್ನೆ ಇರು ಸಂಜನಾ. ನೀನ್ ಒಬ್ಳಿಗೆ ಇಷ್ಟ ಇಲ್ಲ ಅಂದ್ರೆ ಎಲ್ರಿಗೂ ಇಷ್ಟ ಇಲ್ಲ ಅಂತ ಯಾಕೆ ಹೇಳ್ತೀಯ? ಭಾರತಿ ಒಪ್ಪಿಗೆ ತಗೊಂಡೆ, ನಾನು ಅವ್ರಿಗೆ ಒಪ್ಪಿಗೆ ಅಂತ ಹೇಳಿದ್ದು. ಅತ್ತೆ ಮನೆಯಿಂದ ಏನಿರ್ಬೋದು? ಹಲೋ ಹಲೋ ಅಳಿಯಂದ್ರೆ, ನಾ ಜಯಮ್ಮ ಮಾತಾಡ್ತಾ ಇದ್ದೀನಿ. ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ತನ್ನ ಮಗನ ಹತ್ರ ಮಾತಾಡಕ್ಕೋಸ್ಕರ ಚಡಪಡಿಸಿ ಮಾತಾಡ್ದಾಗೆ ಕೇಳಿಸ್ತು ನಿಮ್ಮ ಮಾತು. ಹೇಳಿ ಅತ್ತೆ ಅವ್ರೆ. ಅಳಿಯಂದ್ರೆ, ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡೋದಿತ್ತು. ದಯವಿಟ್ಟು ಈಗಲೇ ಮನೆಗೆ ಬರ್ತೀರಾ? ಸಾರ್ಥಕ ಆಯ್ತು. ಇಷ್ಟು ದಿನ ನಾನೇ ಬಲವಂತಕ್ಕೆ ಬರ್ತಾ ಇದ್ದೆ, ಇವತ್ತು ನೀವಾಗೇ ಕರಿತಿದ್ದೀರಾ. ಬರ್ದೇ ಇರಕ್ಕಾಗುತ್ತಾ? ಈಗಲೇ ಹೊರಟೆ, ಈಗಲೇ ಬಂದೆ. ಅಮ್ಮ ಈಗ ತಾನೇ ಪೂಜೆ ಮುಗಿಸ್ತಿದ್ದಾರೆ. ಭರತಣ್ಣನ ಮದುವೆ ಮತ್ತೆ ಶುರುವಾಗಿದೆ ಅನ್ನೋ ಖುಷಿಲಿ ಬೇರೆ ಇದ್ದಾರೆ. ಇದೇ ಕರೆಕ್ಟ್ ಟೈಮ್. ಭಾರತಿ ಹೇಳ್ದಂಗೆ ಧೈರ್ಯ ಮಾಡಿ ನನ್ನ ಭಾರತಿ ಮದುವೆ ವಿಷಯ ಕೇಳೇ ಬಿಡೋಣ. ಮನೋಜ, ಹೆದರ್ಕೋಬೇಡ. ಅಮ್ಮ ಏನು ಅಂತಾಳೆ, ಧೈರ್ಯವಾಗಿ ಹೇಳು, ನಾನ್ ಭಾರತಿನ ಲವ್ ಮಾಡ್ತಿದ್ದೀನಿ ಅಂತ. ಏನು ಮನೋಜ? ಅಮ್ಮ ಹೇಳು. ಏನಿಲ್ಲಮ್ಮ, ಸುಮ್ಮನೆ ಬಂದೆ, ಬರ್ತೀನಿ. ಏ ತಿಕ್ಕಲ್ ರಾಮ, ನಿಂತ್ಕೊಳ್ಳೋ. ನಿಮ್ಮ ಅಣ್ಣನ ಮದ್ವೆ ರತ್ನಮ್ಮನ್ ಮಗಳು ಭಾರತಿ ಜೊತೆ ಮತ್ತೆ ಮುಂದುವರಿತಿದೆ. ವಿಷಯ ಗೊತ್ತಾಯ್ತು ತಾನೇ? ಹಾ, ಗೊತ್ತಾಯ್ತಮ್ಮ. ಬೀದಿ ಸುತ್ತೋದು, ಫ್ರೆಂಡ್ಸ್ಗಳ ಜೊತೆ ಅಲಿಯೋದು, ಇದನ್ನೆಲ್ಲ ಕಡಿಮೆ ಮಾಡಿ ಮದ್ವೆ ಕೆಲ್ಸಗಳ ಕಡೆ ಗಮನ ಕೊಡು. ಸರಿ ಸರಿ. ಭರತ ಆದ್ಮೇಲೆ ನೀನೆ, ಮುಂದಿನ ಮದ್ವೆ ನಿಂದೆ ಕಣೋ. ಇನ್ಮೇಲೆ ಗಂಭೀರವಾಗಿರೋದ್ ಕಲ್ತ್ಕೋ, ಜವಾಬ್ದಾರಿ ತಗೋ. ಏನೋ? ನಿಜ ಹೇಳ್ಬೇಕು ಅಂದ್ರೆ ಅದೇ ವಿಷಯ ಮಾತಾಡೋಣ ಅಂತ ಬಂದೆ. ಅದೇ ವಿಷಯನಾ? ಏನದು? ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ವಲ್ಲ. ಅದು ನಾನು ಅಲ್ಲಲ್ಲ, ನಿನಗೆ ಹೇಳ್ದೇನೆ ನಾನು ಮದ್ವೆಗ್ ಮುಂಚೆನೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಸೀತಾ ಕಲ್ಯಾಣ ಮಾಡಿಸಿದ್ವಲ್ಲ, ಅವತ್ತೇನಾಯ್ತು ಅಂದ್ರೆ ಅವತ್ತು
ನಾನು ಅಜ್ಜಿ ಶರತಣ್ಣ ಭರತಣ್ಣ ಎಲ್ಲರೂ ಸೇರ್ಕೊಂಡು ಒಂದ್ ಲಿಸ್ಟ್ ಮಾಡಿದೀವಿ ಮದ್ವೆಗೆ ಯಾರ್ಯಾರನ್ನ ಕರಿಬೇಕು ಅಂತ. ಎಷ್ಟು ಜನ ಆಗ್ತಾರೆ ಗೊತ್ತಾ? ಒಂದ್ ನಿಮಿಷ ಸುಮ್ನಿರು ಸವಿತಾ. ಮನೋಜ, ನೀ ಹೇಳು, ಅವತ್ ದೇವಸ್ಥಾನದಲ್ಲಿ ಏನಾಯ್ತು? ಮದ್ವೆ ಆಯ್ತು, ಚೆನ್ನಾಗಿತ್ತು. ಅಲ್ಲಿ ನೀನೇನ್ ಮಾಡ್ದೆ ಅದನ್ನ ಹೇಳು. ನಾನು ಪೂಜೆಗೆ ಮುಂಚೆನೆ ನಿನ್ಗೆ ಹೇಳ್ದೆ ಪ್ರಸಾದ ತಿಂದ್ಬಿಟ್ಟೆ. ಅಷ್ಟೇನಾ? ಒಳ್ಳೆ ಐಲ್ ಡ್ರಾಮ. ನೀನ್ ಹೇಳಮ್ಮ ಸವಿತಾ. ಅಮ್ಮ, ಪತ್ರಿಕೆ ಹಂಚೋಕೆ ಭರತಣ್ಣನ ಕಡೆಯಿಂದ 300 ಜನ ಇದ್ದಾರೆ. ನನ್ ಕಡೆಯಿಂದ 120 ಜನ ಬರ್ತಾರೆ. ಇನ್ ಶರತಣ್ಣನ ಕಡೆಯಿಂದ 50 ಜನ ಇದ್ದಾರೆ. ಏಯ್, ನಾನು ನಿನಗೆ ಹೇಳಿದ್ದು 100 ಜನ ಅಂತ. 50 ಜನ ಯಾಕೆ ಬರ್ಕೊಂಡಿದ್ಯಾ? ಹೋಗಲೋ, ನಿನ್ ಫ್ರೆಂಡ್ಸ್ ಅಲ್ಲಿ ಅರ್ಧಕ್ಕರ್ಧ ಜನ ಬರೀ ಪೋಖ್ರಿಗಳೇ ಇರೋದು. ಬರೀ ಒಳ್ಳೆಯವ್ರನ್ನಷ್ಟೇ ಕರಿ ಸಾಕು. ಅದಕ್ಕೆ 50 ಜನರನ್ನ ಬರ್ಕೊಂಡಿದ್ದೀನಿ. ಬೇಡ ಕಣೆ. ಹಾ ಸಮಾಧಾನ. 51 ಜನ ಅಂತ ಹಾಕೋತೀನಿ. 51ನೇವಳು ಯಾರು ಹೇಳು? ಅದೇ ಆ ಜಮುನಾ. ಅಮ್ಮ, ಗ್ಯಾರಂಟಿ ಒದೆ ತಿಂತಾಳಮ್ಮ. ಅಯ್ಯೋ, ಈಗ ನೀವಿಬ್ರು ಸ್ವಲ್ಪ ಜಗಳ ಆಡೋದು ನಿಲ್ಲಿಸ್ತೀರಾ? ಸುಮ್ನೆ ಇರಿ. 4 ಸಲ ಸರಿಯಾಗಿ ಯೋಚನೆ ಮಾಡಿ ಲಿಸ್ಟ್ ಮಾಡಿ. ಯಾರಿಗೂ ಪತ್ರಿಕೆ ತಪ್ಪೋ ಹಾಗಿಲ್ಲ. ಆದ್ರೆ ಪತ್ರಿಕೆ ಡಿಸೈನ್ ಮಾಡೋ ಕೆಲಸ ನನಗ್ ಬೇಡ. ಸವಿತಾ, ಮನೋಜ್ ನೀವಿಬ್ರು ಮಾಡಿ. ಅದು ತಲೆ ಬಿಸಿ ಕೆಲಸ. ನಾನ್ ನೋಡ್ಕೋತೀನಿ ಬಿಡಮ್ಮ, ನೀನೇನು ಯೋಚನೆ ಮಾಡ್ಬೇಡ. ಇನ್ನು ಛತ್ರ ಅಡಿಗೆಯವ್ರ ಕೆಲಸ ಎಲ್ಲ ಶರತ್ ನೋಡ್ಕೊಳ್ಳಿ. ಸರಿನಮ್ಮ. ಶರತ್ ಜೊತೆ ನಾನು ಹೋಗ್ತೀನಿ ಬಿಡಮ್ಮ. ಬಿಡಲು, ನೀನೇನೇ ಅಂದ್ರು ನೀನ್ ನನ್ನ ತಮ್ಮ ಕಣೋ. ನಂಗೆ ನಿನ್ ಮೇಲೆ ಕೋಪ ಇಲ್ಲ. ಹಾ, ಈಗ ನೀವೆಲ್ಲ ರೂಮಲ್ಲಿ ಹೋಗಿ ಕೂತ್ಕೊಳ್ಳಿ. ಹಾಲ್ ಎಲ್ಲ ಕ್ಲೀನ್ ಮಾಡಿಸ್ಬೇಕು. ಹೋಗಿ. ಅಮ್ಮನ ಮುಂದೆ ನಿಂತ್ಕೊಂಡು ಈ ಜಾಮದಲ್ಲಿ ನನ್ನಿಂದ ನನ್ನ ಮದುವೆ ವಿಚಾರ ಮಾತಾಡಕ್ಕಾಗಲ್ಲ. ದೇವ್ರೆ, ನೀನೇನಾದ್ರೂ ದಾರಿ ತೋರಿಸ್ಬೇಕು.